ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಚಾನಲಲ್ಲಿ ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಹಾಗೆ ಆ ದೇವಸ್ಥಾನದ ವಿಡಿಯೋ ಸ್ವಲ್ಪ, ಹಾಗೆ ಶುಕ್ರವಾರದ ವ್ಲಾಗ್ ಸಹಿತ ನಮ್ಮ ಚಾನಲಲ್ಲಿ ಇವತ್ತು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ನಂದಿ ವ್ಲಾಗ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ. ನಿಮ್ಗೆಲ್ರಿಗೂ ಇಷ್ಟ ಆಗಿರೋ ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ. ನೋಡೋಣವಾ, ಬನ್ನಿ. ಏನೇನು ಶುಕ್ರವಾರದ ವ್ಲಾಗು, ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಹಾಗೆ ನಮ್ಮ ಹೋಟೆಲ್ ವಿಡಿಯೋ ಸಹ ಇದೆ. ಬನ್ನಿ ನೋಡೋಣ. ನೋಡಿ, ನಮ್ಮ ಅತ್ತೆ ಫೋನ್ ಮಾಡಿದ್ರು, ನಮ್ಮ ಚಿಕ್ಕತ್ತೆ. ಗುರುವಾರ ದಿವಸ ಸಂಜೆ ಹೋಟೆಲ್ ಮುಗಿಸ್ಕೊಂಡು ಈ ರೀತಿಯಾಗಿ ಅವ್ರ ಮನೆಗೆ ಹೋದೆ. ಏನಪ್ಪ ಫೋನ್ ಮಾಡಿದ್ರು ಅಂತ ಅನ್ಕೊತಾ ಇದ್ದೆ. ನೋಡಿದ್ರೆ ಅವರು ಕುಂಬಳಕಾಯಿ ಬಸ್ಸಾರು ಮಾಡಿದ್ರು. ಮತ್ತೆ ಒಂದ್ಸರಿ ನಾನೇ ಹೇಳಿದ್ದೆ ಮಾಡಿದ್ರೆ ಕರೀರಿ ಅಂತ. ಹಾಗಾಗಿ ಪಲ್ಯ ತಿನ್ನೋಕ್ಕೆ ಕರೆದಿದ್ರು ನಮ್ಮತ್ತೆ. ನೋಡಿ ಇವರೇ, ನೋಡಿ ಅವರು ಈ ಸ್ಟೇಜ್ ಆಗಿದ್ರು ಅವರೇ ಐರನ್ ಮಾಡ್ತಾರೆ. ನಮ್ಮ ಮಾವ ಅವ್ರದ್ದು ಮತ್ತು ನಮ್ಮ ಅತ್ತೆದು ಅವ್ರ ಬಟ್ಟೆ ಅವರೇ ಐರನ್ ಮಾಡ್ತಾರೆ. ಗ್ರೇಟ್ ಅಲ್ವಾ? ಹಳಬ್ರೆ ಅಷ್ಟೇ, ಹಳೆ ಹುಲಿ ಕಣ್ರಿ ಎಷ್ಟಾದ್ರೂ ಅಲ್ವಾ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಅವರೇ ಐರನ್ ಮಾಡ್ಕೊತಾರೆ. ನಮ್ಮ ಮಾವದು ಮಾಡ್ತಾರೆ, ಅವ್ರದ್ದು ಮಾಡ್ತಾರೆ. ಇವರು ನಮ್ಮ ಚಿಕ್ಕತ್ತೆ ಆಗಿರ್ತಾರೆ ಕಣ್ರಿ. ಇದು ಅವ್ರ ಮನೆ, ನಮ್ಮ ಚಿಕ್ಕತ್ತೆ ನಮ್ಮ ಚಿಕ್ಕ ಮಾವವ್ರ ಮನೆ ಇದಾಗಿರುತ್ತೆ ಕಣ್ರಿ. ಕರೆದಿದ್ರು, ಆ ಕಾರಣಕ್ಕೆ ಹೋಗಿದ್ದೆ. ಹಾಗೆ ನಮ್ಮ ಲಕ್ಷ್ಮಿ ಅಂತೂ ಇದಕ್ಕೂ ಧರ್ಮಸ್ಥಳಕ್ಕೆ ಹೋಗಿದ್ಲು. ಪ್ರಸಾದ ಸಹಿತ ಕೊಟ್ಲು. ಅಲ್ಲೇ ಇದೆ ನಮ್ಮ ಚಿಕ್ಕತ್ತೆ ಅವ್ರ ಮನೆ ಹತ್ರ ಅವ್ರ ಮನೆ. ಆ ಕಾರಣದಿಂದಾಗಿ ನೋಡಿ, ಸೌತಡ್ಕ ದೇವಸ್ಥಾನದ್ದು, ಧರ್ಮಸ್ಥಳದ್ದು ಈ ರೀತಿಯಾಗಿ ಪ್ರಸಾದ ಕೊಟ್ಲು. ಹಾಗೆ ನಾನು ಮನೆಗೆ ಬರೋಷ್ಟು ಮುಂಚೆನೇ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು. ಕಾಫಿ ತಗೊಂಡು ಈ ಪ್ರಸಾದ ತಗೊಂಡು ನಮ್ಮ ಯಜಮಾನ್ರಿಗೆ ಕೊಟ್ಬಿಟ್ಟು ಬಂದೆ. ಹಾಗೆ ಅಂಗಡಿ ಹತ್ರ ಹೋಗಿ ನೋಡಿ, ಇದೆ ದೇವ್ರ ಪ್ರಸಾದ. ಮನೆಗೆ ಬಂದಮೇಲೆ ರಾತ್ರಿಗೆ ಊಟ ಏನು ಮಾಡೋದಪ್ಪ ಅಂತ ಒಂದೇ ಯೋಚನೆ. ಹಾಗೆ ಮುದ್ದೆ ಮಾಡೋಣ ಅಂದ್ಬಿಟ್ಟು, ಅದಕ್ಕೆ ಕಾಂಬಿನೇಷನಾಗಿ ಗೊಜ್ಜು ಚೆನ್ನಾಗಿರುತ್ತೆ ಅಂತ ಹುಳ್ಳಿಕಾಳು ಹುರಿದು ಬೇಯಿಸ್ಕೊಂಡು ಆ ನೀರಿಂದ ಗೊಜ್ಜು ಕಿವುಚೋದಂತೂ ಸಖತ್ತಾಗಿರುತ್ತೆ ಕಣ್ರಿ. ನೀವು ಬೇಕಾದರೆ ಒಂದ್ಸರಿ ಟ್ರೈ ಮಾಡಿ. ಹುಳ್ಳಿಕಾಳು ಹುರಿದ್ಬಿಟ್ಟು ಹಾಗೆ ಕುಕ್ಕರ್ಗೆ ಹಾಕಿ ನೀರು, ಅಗತ್ಯ ಇರೋ ನೀರು, ಸ್ವಲ್ಪ ಉಪ್ಪು ಹಾಕಿ 3 ವಿಷಲ್ ಬಾರಿಸ್ಕೊಂಡು ಆ ನೀರು ಬೇರ್ಪಡಿಸ್ಕೊಂಡು, ಹೀಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಹುಣಸೆಹಣ್ಣು ಕಿವುಚ್ಕೊಂಡು ಉಪ್ಪು ಹಾಕಿ ಕಿವುಚ್ಕೊಂಡ್ರೆ ಗೊಜ್ಜು ರೆಡಿಯಾಗಿರುತ್ತೆ. ಹುಳ್ಳಿಕಾಳಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಶುಕ್ರವಾರದ ಬೆಳಗ್ಗೆ ಇದಾಗಿರುತ್ತೆ ಕಣ್ರಿ. ಈ ರೀತಿಯಾಗಿ ಎಲ್ಲ ರಂಗೋಲಿ ಹಾಕ್ಕೊಂಡೆ ನನ್ನ ಬಾಗಿಲು ಮುಂದೆ. ಹಾಗೆ ರಂಗೋಲಿ ಎಲ್ಲ ಮುಗಿಸಿ ಎಲ್ಲ ರೆಡಿಯಾಗಿ ಈ ರೀತಿ ಪೂಜೆನೂ ಆಯಿತು. ಹಾಗೆ ನಾನು ಹೋಟೆಲ್ಗೆ ಹೋಗೋಕ್ಕೆ ರೆಡಿ ಆದೆ ಕಣ್ರಿ. ಹೋಟೆಲ್ಗೆ ಹೋಗೋಣ ಅಂತ ಒಂದು ಬೆಳಗ್ಗೆ ಅಂದ್ಕೊಂಡು, ಬೆಳಗ್ಗೆ ಹಿಂಗೆ ಹೋಗೋಣ ಅಂತ ರೆಡಿ ಆದೆ. ಹೋಟೆಲ್ಗೆ ಹೋಗೋಣ ಅಂತ ಟೈಮೇ ಆಗಿತ್ತು ಸ್ವಲ್ಪ. ಆ ಹೋಟೆಲ್ಗೆ ಹೋಗಿನೇ ತಿಂಡಿ ಸಹ ಮಾಡೋದು ನಾವು. ಹಾಗೆ ನಮ್ಮ ಹೋಟೆಲ್ಗೆ ನಮ್ಮೂರಿಂದ ಇವತ್ತು ನಮ್ಮೂರಿನವ್ರು ಬಂದಿದ್ದರು. ಏನೂ ಇಲ್ಲ ರೀ ಇವತ್ತಂತೂ, ವ್ಯಾಪಾರನೇ ಏನೂ ಇಲ್ಲ. ಶುಕ್ರವಾರ ಏನೋ ಕಾರಣ ಗೊತ್ತಿಲ್ಲ. ಈ ರೀತಿಯಾಗಿ ನಮ್ಮೂರಿಂದ ನೋಡಿ ಇವರಿಬ್ಬರು ಬಂದರು, ನಮ್ಮ ಯಜಮಾನ್ರು. ಈ ರೀತಿಯಾಗಿ ಅವ್ರ ಹತ್ರ ಮಾತಾಡ್ತಾ ಇದ್ರು. ನೋಡಿ, ನೀವೇ ನೋಡ್ಬೋದು, ಅವರು ಕೂತಿದ್ದಾರೆ. ಯಾರೂ ಜನ ಇಲ್ಲ, ಬೇರೆಯವರು. ಮಜ್ಜಿಗೆ ಕೊಟ್ಟೆ, ಹಾಗೆ ಮಜ್ಜಿಗೆ ಸಹಿತ ಕುಡಿದು ಅವರು ಈ ರೀತಿಯಾಗಿ ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ಇದ್ರು. ಊರಿನವ್ರು ಬಂದ್ರೇ ಖುಷಿ ಅಂದರೆ ಖುಷಿ. ನಮ್ಮವ್ರಿಗಂತೂ ತುಂಬಾ ಖುಷಿ, ಊರಿನವ್ರಲ್ವ. ಹಾಗೆ ನೋಡಿ, ಸಂಜೆ ಹೋಟೆಲ್ ಮುಗಿಸ್ಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ನಮ್ಮ ಹೋಟೆಲ್ ನಿಯರ್ ಬೈ ಅಂತ ಹೇಳ್ಬೋದು. ಈ ರೀತಿಯಾಗಿ ನೋಡಿ, ತೇರು ಎಲ್ಲ ಇತ್ತು ದೇವಸ್ಥಾನದಲ್ಲಿ. ನಾನು ತುಂಬ ಹೋಗಿರಲಿಲ್ಲ ದೇವಸ್ಥಾನಕ್ಕೆ, ಮೊನ್ನೆನೇ ಹೋಗಿದ್ದು ಕಣ್ರಿ. ಮೊನ್ನೆ ಅಂದರೆ ನಿನ್ನೆ ಶುಕ್ರವಾರ ದಿವಸ ಹೋಗಿದ್ದು. ತುಂಬ ಚೆನ್ನಾಗಿದೆ. ಹಾಗೆ ಮುಂದಿನ ತಿಂಗಳು 6ನೇ ತಾರೀಕು ವರ್ಧಂತಿ ಇದೆಯಂತೆ. ಅಂದರೆ ವರ್ಧಂತಿ ಅಂದರೆ ರಾಘವೇಂದ್ರ ಸ್ವಾಮಿಗಳ ಜಯಂತಿ, ಅಂದರೆ ಬರ್ತ್ಡೇ, ಅಂದರೆ ಹುಟ್ಟಿದ ದಿವಸ ಆಗಿರುತ್ತೆ ಕಣ್ರಿ. ಆ ದಿವಸ ತುಂಬ ವಿಶೇಷ ಇರುತ್ತಂತೆ. ಸಾಧ್ಯವಾದರೆ ನಿಮಗೂ ಆ ವಿಡಿಯೋ ಮಾಡ್ಕೊಬಂದು ನಿಮ್ಗೆಲ್ರಿಗೂ ತಿಳಿಸ್ತೀನಿ. ನೋಡೋಣ ಭಗವಂತ ಕರೆಸ್ಕೊತಾನ ಇಲ್ಲೋ ಅಲ್ವಾ, ನಮ್ಮ ಕೈಯಲ್ಲಿ ಏನಿದೆ. ನಾನು ನಮ್ಮ ಲಕ್ಷ್ಮಿ ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗಿ
ಈ ರೀತಿಯಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅವ್ರನ್ನ ಕೇಳಿದೆ ನಾನು ಅರ್ಚಕರನ್ನ, ದೇವಸ್ಥಾನದ ಬಗ್ಗೆ ಏನನ್ನ ಹೇಳಿ ಅಂತ. ಇಲ್ಲ ವರ್ಧಂತಿ ಇದೆ ಅವಾಗ ಹೇಳೋಣ ಬನ್ನಿ ಅಂತಂದರು. ಸುಮಾರು 48ನೇ ಇಸ್ವಿದಂತೆ ಈ ದೇವಸ್ಥಾನ ಅಂತೂ ತುಂಬ ಹಳೆ ದೇವಸ್ಥಾನ ಆಗಿರುತ್ತೆ. ಇದಂತೂ ತುಂಬ ಚೆನ್ನಾಗಿದೆ. ರಾಘವೇಂದ್ರ ಸ್ವಾಮಿ ನಮ್ಮಪ್ಪ ತುಂಬ ಚೆನ್ನಾಗಿ ದರ್ಶನ ಕೊಟ್ಟರು ಅಂತ ಹೇಳ್ಬೋದು. ನೋಡಿ ನೀವು ಹಾಗೆ ರಾಘವೇಂದ್ರ ಸ್ವಾಮಿ ದರ್ಶನ ಕೂತಲ್ಲೇ ಮಾಡ್ಕೊಳ್ಳಿ ಅಂತ ನಮ್ಮ ಈ ನಂದಿ ವ್ಲಾಗ್ಸ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಇದಾಗಿರುತ್ತೆ. ನಾನು ಹೋಗಬೇಕು ಅಂತ ಹೋಗಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ನೋಡಿ ದೇವರು ಕರೆಸ್ಕೋಬೇಕು ಅಂದರೆ ಎಷ್ಟು ಮಾತ್ರ ಅಲ್ವಾ. ಈ ರೀತಿಯಾಗಿ ನೋಡಿ ಆ ರೋಡಲ್ಲಿ ಹೋಗ್ತಾ ಇದ್ದೆ ಹೋಗಬೇಕು ಅಂತ, ನೋಡಿ ಹೋಗೋಂಗಾಯ್ತು, ದೇವರೇ ಕರೆಸ್ಕೊಂಡ ಅಂತಲೂ ಅನ್ಬೋದು. ಹಾಗೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ. ಹಾಗೆ ನಾನು ಅವತ್ತಿನ ರಾತ್ರಿ ಅಂದರೆ ಶುಕ್ರವಾರದ ದಿವಸ ರಾತ್ರಿ ಆಲೂಗಡ್ಡೆ ಫ್ರೈ ಚಪಾತಿ ಮಾಡಿಕೊಂಡೆ. ಕಡಲೆ ಬೀಜ, ಜೀರಿಗೆ, ಮೆಣಸು, ಹಸಿ ತೆಂಗಿನಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಂಡು, ಅರ್ಧ kg ಮೇಲೆ ಇತ್ತು ರೀ ಆಲೂಗಡ್ಡೆ. ಇದು ಫ್ರೈ ಮಾಡ್ಕೋಬೇಕಾಗತ್ತೆ. ಒಗ್ಗರಣೆಲ್ಲ ನೀರೇನು ಹಾಕೋಷ್ಟಿಲ್ಲ. ಈ ರೀತಿಯಾಗಿ ಫ್ರೈ ಮಾಡಿಕೊಂಡು, ಹಾಗೆ ಹಸಿ ಬಟಾಣಿ ಇದ್ದರೆ ಹಾಕ್ಕೋಬೋದು. ಹಸಿ ಬಟಾಣಿ ಮತ್ತು ಬೀನ್ಸ್ ಸೇರಿಸಿ ಹಾಕ್ಕೊಂಡಿದ್ದೆ. ಈ ರೀತಿಯಾಗಿ ಹಾಕಿ, ಬೀನ್ಸು ಬಟಾಣಿ ಅಷ್ಟೇನು ಬೇಯೋಷ್ಟಿಲ್ಲ, ಅರ್ಧಂಬರ್ಧ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಉಪ್ಪಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಪುಡಿ ಮಾಡಿಟ್ಕೊಂಡಿರ್ತೀರಲ್ಲ ಆ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕಣ್ರಿ. ಈ ಪಲ್ಯ ತುಂಬ ಚೆನ್ನಾಗಿತ್ತು ಚಪಾತಿ ಕಾಂಬಿನೇಷನ್ಗಂತೂ. ಅಡುಗೆ ಮತ್ತು ಈ ರಂಗೋಲಿ ಏನಕ್ಕೆ ನಿಮ್ಗೆಲ್ರಿಗೂ ತಿಳಿಸ್ತಾ ಇದ್ದೀನಿ ಅಂದರೆ, ಗೊತ್ತಿಲ್ಲದೆ ಇರೋರು ಇರ್ತಾರೆ, ಅವ್ರಿಗೊಂದು ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ನಿಮಗೂ ಒಂದು ವೆರೈಟಿ ತಿಂಡಿ ನೋಡ್ದಂಗೆ ಆಗುತ್ತೆ, ಮಾಡ್ಕೊಂಡಂಗೂ ಆಗುತ್ತೆ ಅಂತ. ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿ ಬಂದಿತ್ತು ಪಲ್ಯ ಅಂತೂ. ಬಟಾಣಿ, ಬೀನ್ಸು ಹಾಗೆ ಆಲೂಗಡ್ಡೆ ಆಗಿ ನಾನು ಹೊಸ್ದಾಗಿ ಟ್ರೈ ಮಾಡಿದೆ. ನಿಮಗೆ ಈ ವಿಡಿಯೋ ಲಿಂಕ್ ಏನಾರ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ. ಇದಾಗಿತ್ತು ಶುಕ್ರವಾರದ ವ್ಲಾಗ್ ರಾಘವೇಂದ್ರ ದೇವಸ್ಥಾನದ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.